ಒಂದು ಮಗುಗೆ ತಾಯಿ ಇಲ್ಲ ಅಂದರೆ ಭಯ, ಆ ತಾಯಿಗೆ ಗಂಡ ಇಲ್ಲ ಅಂದರೆ ಭಯ, ಆ ಗಂಡನಿಗೆ ಸಂಬಳ ಇಲ್ಲ ಅಂದರೆ ಭಯ, ರೋಗಿಗೆ ಔಷಧಿ ಇಲ್ಲ ಅಂದರೆ ಭಯ, ಎಲ್ಲ ಜನರು ರೋಗಿ ಅಂದಮೇಲೆ ದುಡ್ಡಿಲ್ಲ ಅಂದರೆ ಭಯ, ಕೊರತೆ ಇರುವಾಗ ಭಯ, ಎಲ್ಲಿ ಹೋದ್ರೂ ಭಯ ಭಯ ಭಯ. ಈ ಭಯದಿಂದ ನೀವು ಪಾರಾಗಬೇಕಾ? ಈ ಭಯಕ್ಕೆ ಏನಾದರೂ ಮೆಡಿಷನ್ ಇದೆಯಾ? ಖಂಡಿತ ಇದೆ ರೀ, ಆದರೆ ಅಂಗಡಿಯಲ್ಲಿ ಸಿಗೋದಿಲ್ಲ. ನಾನು ನಿಮ್ಗೆ ಹೇಳ್ತೀನಿ, ಇದನ್ನು ಕೇಳೋದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ನೋಡೋದಾಗಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿ. ಯೆಶಾಯನ ಗ್ರಂಥ 41:10 ನೀನು ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಎಷ್ಟೊಂದು ಸೊಗಸಾದ ಒಂದು ವಾಕ್ಯ ನೋಡಿ. ಸರಿ, ಇಲ್ಲಿ ದೇವರು ಹೇಳ್ತಾರೆ. ನೀವು ಕೇಳ್ತೀರ, ದೇವ್ರು ಹೇಳ್ತಾರ್ರಿ, ದೇವ್ರೇ ನಮ್ಮ ಕಣ್ಣು ಕಾಣ್ತಾರ? ದೇವ್ರ ಕಣ್ಣು ಕಾಣೋದಿಲ್ಲ. ನಾನು ನಿಮ್ಗೊಂದಿಗೆ ಪ್ರಶ್ನೆ ಕೇಳ್ತೀನಿ, ಭಯ ಕಣ್ಣು ಕಾಣುತ್ತಾ? ಕಾಣಲ್ಲ ತಾನೆ? ಅದೇ ರೀತಿ ದೇವರು ಕಣ್ಣು ಕಾಣಲ್ಲ. ಭಯ ನಿನಗೆ ಆಗುತ್ತೆ ಅಂದರೆ ಭಯಕ್ಕೆ ನೀನು ಸ್ಥಳ ಕೊಟ್ಟಿದ್ದೀಯ, ಅದಕ್ಕೆ ಭಯ ಬಂದಿದೆ. ಇಲ್ಲಿ ದೇವರಿಗೆ ಸ್ಥಳ ಕೊಟ್ಟರೆ ಬಲ ಬರುತ್ತೆ, ಭಯ ಬರುವುದಿಲ್ಲ. ಅರ್ಥ ಆಯ್ತಾ? ಅಂದರೆ ಈ ಭಯ ಎಲ್ಲಿ ಹುಟ್ಟಿಕೊಂಡಿತು ಅದನ್ನು ನೋಡೋಣ. ನೋಡಿ, ಆದಿಕಾಂಡ 3:9 ನೋಡುವಾಗ ದೇವರ ನಿಯಮವನ್ನು, ಅವರ ವಾಕ್ಯವನ್ನು ಮೀರುವಾಗ ಅಲ್ಲಿ ಭಯ ಬಂತು. ಭಯ. ಟ್ರಾಫಿಕ್ ರೂಲನ್ನು ನಾವು ಮೀರುವಾಗ ಭಯ. ಕೆಲಸದ ಮೇಲೆ ಅಧಿಕಾರಿಗಳ ಮಾತುಗಳಿಗೆ ಮೀರುವಾಗ ಭಯ ಬರುತ್ತೆ. ಸ್ಕೂಲಲ್ಲಿ ಸರಿಯಾಗಿ ಓದದೇ ಇರುವಾಗ ಭಯ ಬರುತ್ತೆ. ತಪ್ಪು ಮಾಡುವಾಗ ಭಯ ಬರುತ್ತೆ, ಸರಿ ಮಾಡುವಾಗ ಭಯ ಇರುವುದಿಲ್ಲ. ಇದೇ ವಿಷಯ ನೋಡಿ. ಈ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ನಾನು ನಿನ್ನ ಜೊತೆ ಇರುವೆ, ನಿನ್ನೊಂದಿಗಿರುವೆ. ಬೈಬಲಲ್ಲಿ ನೋಡುವಾಗ 365 ಸಲ ಭಯಪಡಬೇಡ ಭಯಪಡಬೇಡ ಅಂತ ವಾಕ್ಯ ಹೇಳುತ್ತೆ. 365 ಸಲ, ದಿನಕ್ಕೊಂದ್ಸತಿ ನೋಡಿ ಭಯಪಡಬೇಡ ಅಂತ. ಇನ್ನು KJVಯಲ್ಲಿ ನೋಡುವಾಗ 500 ಅಂತ ಹೇಳಲ್ಪಡುತ್ತೆ. ಸರಿ, ಆದರೆ ದೇವ್ರೇನು ಹೇಳ್ತಾರೆ? ಭಯಪಡಬೇಡ. ಹೇಳಿ ನೋಡೋಣ. ನಾನು ಭಯಪಡುವುದಿಲ್ಲ ಹೇಳಿ ನೋಡಿ. ಯಾಕೆ ನಾವು ಭಯಪಡಬೇಕು? ನಾನು ಹೇಳ್ತೀನಲ್ಲ, ಮೊದಲು ನೀವು ಯಾರನ್ನು ತಿಳ್ಕೊಂಡ್ರೆ ನೀವು ಭಯಪಡಲ್ಲ. ಬಡವ ಅಂತ ತಿಳ್ಕೊಂಡ್ರೆ ಸಾಹುಕಾರನಿಗೆ ಭಯಪಡ್ತೀರ ನೀವು ದೇವರ ಮಗ ಅಂತ ತಿಳ್ಕೊಂಡ್ರೆ ಭಯಪಡೋದಿಲ್ಲ. ವಾಕ್ಯ ಏನು ಹೇಳುತ್ತೆ ಗೊತ್ತಾ? ಆದಿಕಾಂಡ 1:27 ನೋಡುವಾಗ ನಾವು ದೇವರ ಸ್ವರೂಪದಲ್ಲಿದ್ದೇವೆ. ದೇವರು ನಮ್ಮ ಸೃಷ್ಟಿಕರ್ತ, ಆತನೇ ನಮ್ಮನ್ನು ಉಂಟು ಮಾಡಿದವರು, ಆತನು ಎಲ್ಲದರ ಮೇಲೆ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ. ದೇವರ ಮಾತು ಮೀರುವುದರಿಂದಲೇ ಭಯ ಬರುತ್ತೆ. ದೇವ ಮಕ್ಕಳೇ, ದೇವರ ಸ್ವರೂಪದಲ್ಲಿರುವ ನಾವು ದೇವರನ್ನ ಕಂಡು ಯಾಕೆ ಭಯಪಡಬೇಕು? ಭಯಪಡಬೇಡಿ. ಅವ್ರಿಗೆ 10 ಕೈ ಇಲ್ಲ, 10 ತಲೆ ಇಲ್ಲ, ಭಯಂಕರ ಆಕಾರವಾದವರಲ್ಲ, ನಿನ್ನ ಹಾಗೆ ಇದ್ದಾರಂತೆ. ಅವರ ಸ್ವರೂಪದಲ್ಲಿ ನಾವಿದ್ದೇವೆ. ಎಷ್ಟು ಒಳ್ಳೆ ಮಾತು ನೋಡಿ. ದೇವರ ಮುದ್ದು ಮಕ್ಕಳೇ, ಭಯ ಬರುವಾಗ ನಮ್ಮ ಜೀವನದಲ್ಲಿ ಎಲ್ಲವನ್ನು ಕಳ್ಕೋತೀವಿ. ಸೈತಾನ ಮಾಡುವ ತಂತ್ರ ಭಯನೇ ನೋಡಿ. ಮಂತ್ರವಾದಿ ಹತ್ರ ಒಬ್ಬ ಹೋದಂತೆ, ಅಯ್ಯ, ನೀವು ಮಂತ್ರ ಮಾಡುವಾಗ ಮೊದಲು ಮನುಷ್ಯನಿಗೆ ಯಾತಕ್ಕಾಗಿ ನೀವು ಮಂತ್ರ ಮಾಡ್ತೀರಾ ಅಂತ ಕೇಳುವಾಗ ಅವರು ಹೇಳ್ತಾರೆ, ಅವರು ಹಾಳಾಗಬೇಕು, ಆ ಹಾಳಾಗಲಿಕ್ಕೆ ಮಾಡುವ ಫಸ್ಟು ಆಯುಧ ಭಯ ಬರ್ಸ್ತೀವಿ ನಾವು. ಭಯ. ಆ ಭಯ ಬಂದರೆ ಅವರು ದಿನ ಕೊರಗಿ ಲೈಫಲ್ಲಿ ಎಲ್ಲ ಕಳ್ಕೊಂಡು ಲಾಸ್ಟಲ್ಲಿ ಅವರು ಬಾತಾಳಕ್ಕೆ ಸೇರ್ಕೊಂಡ್ಬಿಡ್ತಾರೆ.
ಅಂತ ಮಂತ್ರವಾದಿ ಹೇಳ್ದಾನೆ. ಸರಿ, ನಾನು ನಿಮಗೆ ಹೇಳ್ತೀನಿ, ದೇವರ ವಾಕ್ಯ ಓದುತ್ತಾ ಭಯ ನಿಮಗೆ ಹೊಟ್ಟೋಗ್ಬಿಡುತ್ತೆ. ವಾಕ್ಯವನ್ನು ಹಿಡ್ಕೋಬೇಕು. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ನಾನು ನಿನಗೆ ನಡೆಯುವ ಹಾದಿಯನ್ನು ನಾನು ನಿನಗೆ ಬೋಧಿಸುವೆ. ಅದೇ ದಾವೀದನು ಹೇಳ್ತಾನೆ, ನಾ ಕಾರ್ಗತ್ತಲೆಯಲ್ಲಿ ನಡೆದ್ರೂ ನಾನು ಭಯಪಡನು. ದೇವರ ಮುದ್ದು ಮಕ್ಕಳೇ, ಚೆನ್ನಾಗಿ ತಿಳ್ಕೊಳ್ಳಿ, ಭಯ ಬರಲಿಕ್ಕೆ ಕಾರಣವೇನು? ಸೌಲನು ದೇವರ ಕೃಪೆಯಿಂದ ರಾಜನಾದವನು ದೇವರ ನಿಯಮವನ್ನು ಬಿಟ್ಬಿಟ್ಟ. ಫಿಲಿಸ್ತಿಯರು ಇವಾಗ ಯುದ್ಧಕ್ಕೆ ಬಂದು ನಿಂತಿದ್ದಾರೆ. ಆದರೆ ಸೌಲನು ಆ ಫಿಲಿಸ್ತಿಯರು ನೋಡಿ ಭಯ ಪಡ್ತಾನೆ. ಗೋಲಿಯಾತನು ಬಹಳ ಸ್ಟ್ರಾಂಗ್ ಆಗಿದ್ದಾನೆ. ಆದರೆ ಇಲ್ಲಿ ಯುದ್ಧನೇ ಗೊತ್ತಿಲ್ಲದಿರುವ ಒಂದು ದಾವೀದು. ಆದರೆ ಅವನಿಗೆ ಏನು ಗೊತ್ತಾ, ದೇವರ ಹತ್ರ ಪ್ರಾರ್ಥನೆಯ ಒಂದು ಸಂಪರ್ಕ ಅವನಿಗೆ ಇತ್ತು. ಯಾರು ದೇವರ ಹತ್ರ ಅವರು ಇರ್ತಾರೋ ಅವರಿಗೆ ದೇವರು ಸಹಾಯ ಮಾಡುತ್ತಾರೆ. ಇಲ್ಲಿ ಹೇಳುತ್ತಲ್ಲ ವಾಕ್ಯ, ನಾನು ನಿನಗೆ ಸಹಾಯ ಮಾಡುವೆ, ಐ ವಿಲ್ ಹೆಲ್ಪ್ ಯು. ಈಗ ಆ ದಾವೀದನು 11ರಿಗೆ ಊಟ ಕೊಟ್ಟ ಮೇಲೆ ಯಾಕೆ 40 ದಿನ ಆದ್ರೂ ನೀವು ಯುದ್ಧ ಮುಗಿಸದೇ ಇದ್ದೀರಾ, ಏನು ಕಾರಣ ಅಂತ ಹೇಳುವಾಗ ಗೋಲಿಯಾತ. ಆಗ ದಾವೀದನ ಹೇಳ್ತಾನೆ, ನಾನು ಹೊಡಿತೇನೆ ಅಂತ ಹೇಳ್ತಾನೆ. ರಾಜನ ಹತ್ರ ಹೋಗುತ್ತೆ, ಸೌಲನ ಹತ್ರ. ಆಗ ಆ ಸೌಲನಿಗೂ ಹೇಳ್ತಾನೆ, ನಾನು ನೋಡಿದ್ರೆ ಕುರಿ ಕಾಯೋನೋ ಆಗಿರ್ಬೋದು, ಆದರೆ ನನ್ನ ಒಳಗಿರುವ ದೇವರು ದೊಡ್ಡವರು. ನೀವು ಹೂ ಅನ್ನಿ, ನಾನು ಹೋಗಿ ಅವನ ಹೊಡಿತೀನಿ. ನೀವು ಹೂ ಅಂದ್ರೂ ಸರಿ, ಹೂ ಅಂತ ಹೇಳಿದ್ರು ಸರಿ, ನಾನು ಹೊಡಿತೇನೆ ಅಂತೇಳಿ ಡೈರೆಕ್ಟಾಗಿ ಅಲ್ಲಿ ಹೋಗಿ ಆ ಗೋಲಿಯಾತನ ಮುಂದೆ ನಿಲ್ತಾನೆ. ಅವನು ಹೇಳ್ತಾನೆ, ನೀನಾದರೂ ಆಯುಧವನ್ನು ಧರಿಸಿಕೊಂಡು ಬಂದಿದ್ಯಾ, ನಿನಗೆ ಕಣೋ ಭಯ. ನಾನು ನೋಡು ಹಾಗೆ ಬಂದಿದ್ದೀನಿ, ಕಾರಣ ನಾನು ಭಯ ಪಡುವುದಿಲ್ಲ ನಿನಗೆ. ಈ ಲೋಕದಲ್ಲಿರುವ ಸೈತಾನನಿಗಿಂತ ನನ್ನ ಹೃದಯದಲ್ಲಿರುವ ದೇವರು ದೊಡ್ಡವರು ಅಂತ ಹೇಳಿ ಅವನೇನು ಮಾಡ್ತಾನೆ, ಒಂದೇ ಒಂದು ಕಲ್ಲು ತೆಗೆದು ಹೊಡಿತಾನೆ. ದೇವರು ಜೊತೆ ಇರೋದ್ರಿಂದ ಸಹಾಯ ಮಾಡುವ ದೇವರು. ವಾಕ್ಯ ಏನು ಹೇಳುತ್ತೆ, ನಾನು ನಿನ್ನನ್ನು ಬಲಪಡಿಸ್ತೇನೆ, ಸಹಾಯ ಮಾಡ್ತೇನೆ. ನಿಮ್ಮ ಒಂದು ಹೊಡೆತ ಸಹಾಯದಿಂದ ಬಲ ಹೊಂದ್ಕೊಂಡು ಅವನ ತಲೆಗೆ ಹೊಡೆದು ಅವನ ಕಾಲಿಗೆ ಬೀಳ್ತಾನೆ. ಅವನ ಆಯುಧ ತೆಗೆದು ತಲೆ ಕಟ್ ಮಾಡಿ ಆ ಸೌಲನ್ನು ಕೊಟ್ಟಾಗ ಗೋಲಿಯಾತನ ಮೇಲಿದ್ದ ಭಯ ಹೋಯ್ತು, ಅವನಿಗೆ ದಾವೀದನ ಮೇಲೆ ಭಯ ಬಂತು. ದೇವರು ಇಲ್ಲ ಅಂದರೆ ಭಯ ನಿಮ್ಮನ್ನು ಕಂಟಿನ್ಯೂಟಿ ಆಗ್ತಾನೆ ಇರುತ್ತೆ. ದೇವರ ಮುದ್ದು ಮಕ್ಕಳೇ, ಇವತ್ತು ಯಾವುದೋ ಭಯ ನಿಮ್ಮನ್ನು ಕಾಡ್ತಾ ಇದೆ, ಆದ್ದರಿಂದ ಭಯವನ್ನು ಬಿಡಿ. ನಾನು ಒಂದು ಕಡೆ ಪ್ರಾರ್ಥನೆಗೆ ಹೋದಾಗ ಅವರು ಒಬ್ಬನ್ನ ಕರೆದು ಇವ್ರಿಗೂ ಪ್ರೇಯರ್ ಮಾಡಿ ಅಂತ ಹೇಳಿದ್ರು. ಸೊ ಆತನ ಮೇಲೆ ಕೈ ಇಡುವಾಗ, ಪ್ರಾರ್ಥಿಸಿ ಕೈ ಇಡುವಾಗ ಕಣ್ಬಿಟ್ಟು ನೋಡ್ತೀನಿ, ಅವನು ಕೆಳಗೆ ಬಿದ್ದಿದ್ದಾನೆ. ಆಮೇಲೆ ನೋಡುವಾಗ ಅವನು ಎದ್ದ. ಸರಿ ಅಂತ ನಾನು ಮನೆಗೆ ಬಂದೆ. ಮಾರನೇ ದಿವಸ ಸಾಯಂಕಾಲ ನನಗೆ ಫೋನ್ ಮಾಡ್ತಾನೆ ಅವನು. ಯಾರಪ್ಪ ಅಂದರೆ, ಅದೇ ಅಯ್ಯ ನೀವು ನನಗೆ ಪ್ರೇಯರ್ ಮಾಡಿದ್ರಲ್ಲ. ಸರಿ ಹೇಳಪ್ಪ. ಅಯ್ಯ, 9 ವರ್ಷದಿಂದ ನಾನು ಕೆಲ್ಸಕ್ಕೆ ಹೋಗಲಿಲ್ಲ. ನಾವು ಹೋಗುವಾಗ ಬರುವಾಗ ಯಾರೋ ನನ್ನ ಹಿಂಬಾಲಿಸ್ಕೊಂಡು ಬರೋ ಥರನೇ ಇತ್ತು. ಈ ಭಯದಿಂದ ಯಾವ ಕೆಲಸ ನಾನು ಮಾಡ್ತಾ ಇದ್ದಿಲ್ಲ. ಈ ಭಯದಿಂದ ನಾನು ನಿದ್ದೆ ಮಾಡ್ತಾ ಇದ್ದಿಲ್ಲ. ಈ ಭಯದ ಕಾರಣ ರಾತ್ರಿಯಲ್ಲಿ ಮಂಚದ ಮೇಲೆ ಏನೇನೋ ಆಗ್ತಾ ಇತ್ತು. ಆದರೆ ನಿಮ್ಮ ಬಳಿ ನಾನು ಪ್ರಾರ್ಥನೆ ಮಾಡಿಕೊಂಡ ಮೇಲೆ ದೇವರು ನನಗೆ ಬಿಡುಗಡೆ ಕೊಟ್ಟರು ಅಂತ ಅವನು ಹೇಳ್ದ. ಈ ಪ್ರಾರ್ಥನೆ ಮಾಡ್ದ ರಾತ್ರಿ ನಾನು ಚೆನ್ನಾಗಿ ನಿದ್ದೆ ಮಾಡಿದೆ. ಬೆಳಿಗ್ಗೆ ಎದ್ದು ಹೋಗಿ ನಾನು ಕೆಲಸ ಕೇಳಿದೆ. ಅವ್ರಿಗೆ ತುಂಬ ಖುಷಿ ಆಯಿತು. ಭಯ ಹೋಯ್ತಾನಪ್ಪ ಅಂತ ಕೇಳಿದ್ರು. ಹೋಯ್ತು ಅಂತ ಹೇಳಿದೆ. ನನಗೆ ಅಲ್ಲಿ ಸೇರಿಸ್ಕೊಂಡ್ರು. ನಾನು ಇವತ್ತೆಲ್ಲ ಕೆಲಸ ಮಾಡಿದೆಯಾ, ತುಂಬ ಸಂತೋಷವಾಗಿದ್ದೀನಿ ಅಂತ ಹೇಳ್ದೆ. ಸರಿ, ಒಂದು ದಿವಸ ಆಯ್ತಲ್ಲ, ಸರಿ ಪ್ರೇಯರ್ ಮಾಡೋಣ, ಹಂಗೆ ದೇವ್ರನ್ನ ಗಟ್ಟಿಯಾಗಿ ಇಟ್ಕೊಳಪ್ಪ ಅಂತ ಹೇಳಿದೆ. ಎಸ್ ಅಂತ ಹೇಳ್ದೆ. ನೋಡಿ, 1 ತಿಂಗಳು ಆದ ಮೇಲೆ ಕ್ರಿಸ್ಮಸ್ ಬಂತು. ಒಂದೇ ತಿಂಗಳಲ್ಲಿ ಹೆಚ್ಚು ತುಂಬ ಕೆಲಸ ಮಾಡಿ ಅವನೇನು ಮಾಡಿದ್ದಾನೆ, ನನಗೂ ನನ್ನ ಮನೆಯಲ್ಲಿರುವ ಎಲ್ಲರಿಗೂ ಬಟ್ಟೆ ತಂದು ಕೊಟ್ಟಿದ್ದಾನೆ. ಅವನು ದೀಕ್ಷಾಸ್ಥಾನ ಹೊಂದ್ಕೊಂಡ. ಅವನು ಬಂದು ದೇವರ ಹಾದಿಯಲ್ಲಿ ನಡಿಲಿಕ್ಕೆ ಶುರು ಮಾಡ್ದ. ಅವನ ಮುಖವು ಪ್ರಕಾಶವಾಯಿತು. ದೇವರ ಮುದ್ದು ಮಕ್ಕಳೇ, ಇದು ನಡೆದ ಸಂಗತಿ.
ಆದ್ದರಿಂದ ನಂಬಿಕೆ ಇದ್ದಾಗ ನಿನ್ನ ಬಾಳಲ್ಲಿ ಅದ್ಭುತ ಆಗುತ್ತೆ. ನಿಮ್ಮಲ್ಲಿ ಅವಿಶ್ವಾಸವನ್ನು ತೆಗೆದುಹಾಕಿ ನಂಬಿಕೆ ಒಳಗೆ ಇದೆ, ನಂಬಿಕೆ ದೇವರ ಮೇಲೆ ಇಡುವಾಗ ಅದು ನಿಮ್ಮನ್ನು ಬಲಪಡಿಸುತ್ತೆ. ಈ ವೇಳೆಯಲ್ಲಿ ನಂಬಿಕೆಯಾಗಿ ದೇವರ ಕಡೆ ತಿಳ್ಕೊಳ್ಳಿ. ಸ್ತೋತ್ರವಾಗಲಿ ಕರ್ತನ ನಾಮಕ್ಕೆ. ನಾನು ಹೇಳಕ್ ಬಂದಿರೋ ಸಾಕ್ಷಿ ಏನಿದೆ, 1 ವರ್ಷದಲ್ಲಿ ದೇವರು ನಮಗೆ ಎಷ್ಟೊಂದು ಅದ್ಭುತಗಳನ್ನು ಅತಿಶಯಗಳನ್ನು ಮಾಡಿದ್ದಾರೆ, ತುಂಬ ಆಶೀರ್ವಾದನೂ ಮಾಡಿದ್ದಾರೆ. ಅದಕ್ಕಾಗಿ ದೇವ್ರಿಗೆ ಸ್ತೋತ್ರ ಮಾಡ್ತೀನಿ. ಯಾಕಂದರೆ 1 ವರ್ಷದೊಳಗೆ ಒಂದು ಸೈಟ್ ತೊಗೊಂಡ್ವಿ, ಆಮೇಲೆ 2 ತಿಂಗಳೊಳಗೆ ಗೋಲ್ಡ್ ಮೇಲೆ ಗೋಲ್ಡ್ ದೇವ್ರು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇವೆಲ್ಲ ಹೆಂಗೆ ಬಂದ್ವು ಅಂದರೆ ವಾಕ್ಯಗಳನ್ನ ನಾನು ರಿಸೀವ್ ಮಾಡ್ಕೊತಾ ಇದ್ದೆ ಕೂತ್ಕೊಂಡು. ಅವ್ರು ಹೇಳುವಾಗ ಒಂದೊಂದು ವಾಕ್ಯಗಳನ್ನು ಆಮೇನ್ 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 ಅವ್ರು ಹೇಳ್ತಾ ಇದ್ರು. ನೀವು ಆಲೋಚಿಸೋದಕ್ಕಿಂತನೂ ದೇವರು ನಿಮಗೆ ಕೊಡ್ತಾರೆ, ನೀವು ಕನಸಲ್ಲೂ ಕೂಡ ಕಾಣೋದಿಲ್ಲ, ಆ ರೀತಿಯಾಗಿ ನಿಮ್ಗೆ ಅದ್ಭುತ ಮಾಡ್ತಾರೆ ಅಂತ. ನಾನು ಒಡವೆ ನಿಜವಾಗೂ ಹೇಳ್ತೀನಿ, ಕನಸಲ್ಲೂ ಕೂಡ ಕಂಡಿದ್ದಿಲ್ಲ ಇಷ್ಟೊಂದು ಒಡವೆಗಳನ್ನ. ದೇವರು ನೋಡುವಾಗ ಹೋದ ತಿಂಗಳು ಒಡವೆ ಕೊಟ್ಟರು, ಈ ತಿಂಗಳು ಒಡವೆ ಕೊಟ್ಟರು. ಪಾಸ್ಟೂ ಕೂಡ ನಾನು ಯಾವಾಗಲೂ ಕಾಣಿಕೆ ಕೊಡುವಾಗ ಎಲ್ಲನೂ ಅವರು ಮನಸ್ಸಲ್ಲಿ ನೊಂದ್ಕೊಂಡು ಅದೇನೋ ಗೊತ್ತಿಲ್ಲ ಅನ್ನೋರು, ಸಿಸ್ಟೇ ನೀವು ಕೊಡಬೇಡಿ ಸಿಸ್ಟೇ ಜಾಸ್ತಿ ಕೊಡ್ತೀರಾ ಅಂತ. ಆದರೆ ನಾನು ನನ್ನ ಹತ್ರ ಇಲ್ಲಾನು ಹೆಂಗಾದ್ರೂ ಮಾಡಿಕೊಡುವೆ. ಆದರೆ ಅವೆಲ್ಲ ನಾವು ಕೊಟ್ಟಿದ್ದು ಬೀಜ ಹಾಕಿದ್ದು ಈ ವರ್ಷದಲ್ಲಿ ಎಲ್ಲವನ್ನು ಕೊಯ್ಯುವಂತೆ ದೇವ್ರ ಕೃಪೆ ಮಾಡಿ ಇನ್ನು ಮುಂದೇನು ಕೊಯ್ಯುವಂತೆ ನನ್ನ ಆಶೀರ್ವಾದವಾಗಿರ್ತಾರೆ. ಅದಕ್ಕಾಗಿ ಸ್ತೋತ್ರ. ನಿಮಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಪರಿಶುದ್ಧ ದೇವನೇ, ಯಾವುದೋ ಒಂದು ಭಯ ನನ್ನ ಸ್ವಾಮಿ ಈ ಮಕ್ಕಳನ್ನು ಆವರಿಸ್ಕೊತಾ ಇದೆ ಸ್ವಾಮಿ. ಆ ಭಯದ ಕತ್ತಲೆ ಯೇಸುವಿನ ನಾಮದಲ್ಲಿ, ಬಿಸ್ನೆಸ್ಸಲ್ಲಿರುವ ಕತ್ತಲೆ, ಶರೀರದ ಮೇಲಿರುವ ಕತ್ತಲೆ, ರೋಗ ಎನ್ನುವ ಕತ್ತಲೆ, ವ್ಯಾಧಿ ಎನ್ನುವ ಕತ್ತಲೆ, ಹೋರಾಟ ಎನ್ನುವ ಕತ್ತಲೆ, ಬಂಜೆತನ ಎನ್ನುವ ಕತ್ತಲೆ ನನ್ನ ಸ್ವಾಮಿ ಯೇಸುವಿನ ನಾಮದಲ್ಲಿ ನೀಗಲಿ ಅಪ್ಪ. ಭಯವು ನೀಗಲಿ, ಓದಿನಲ್ಲಿರುವ ಕತ್ತಲೆ ಎಲ್ಲವೂ ನೀಗಲಿ ರಾಜ. ನೀನೇ ಲೋಕದ ಬೆಳಕು ನನ್ನ ಸ್ವಾಮಿ. ಈ ಮಕ್ಕಳ ಹೃದಯದಲ್ಲಿ ಸ್ವಾಮಿ ನೀವು ಬನ್ನಿ ನನ್ನ ರಾಜ, ಭಯ ನೀಗಲಿ ಯೇಸುವಿನ ನಾಮದಲ್ಲಿ ಬೇಡುವೆ ನನ್ನ ತಂದೆ, ಆಮೇಲೆ. ದೇವರ ಮುದ್ದು ಮಕ್ಕಳೇ, ಭಯ ಹೋಗಿರುತ್ತೆ ನಂಬುವಾಗ. ಈ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಬೇರೆಯವರಿಗೆ ಶೇರ್ ಮಾಡಿ, ಅವ್ರಿಗೆ ಒಳ್ಳೆಯದಾಗತ್ತೆ. ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನೀವು ಬಿತ್ತಿ ಕರ್ತನು ನಿಮಗೆ ಮಹತ್ ಕಾರ್ಯಗಳನ್ನು ಮಾಡೇ ಮಾಡ್ತಾರೆ. ಕರ್ತನಿಗೆ ನೀವು ಕೊಡುವಾಗ ಕರ್ತನು ಸುಮ್ಮನೆ ಇರ್ತಾರ, ಅವರು ನಿಮಗೆ ಹೇರಾಳವಾಗಿ ಕೊಡ್ತಾರೆ. ಬೇರೆ ಕಾರ್ಯಕ್ರಮ ನಿಮಗೆ ಬರುವ ತನಕ ನಿಮ್ಮಿಂದ ಬೀಳ್ಕೊಡುವ ನಿಮ್ಮ ಗೋಪಿ ಜಯದೀಪ್. ಗಾಡ್ ಬ್ಲೆಸ್.